ನಾಳೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಔಷಧಿ ಮಳಿಗೆಗಳಲ್ಲಿ ಔಷಧಿಗಳು ಸಿಗೋದು ಡೌಟ್. ಹೌದು, ಯಾಕೆಂದರೆ ನಾಳೆ ದೇಶಾದ್ಯಂತ ಔಷಧಿ ಮಾರಾಟಗಳ ಸಂಘಟನೆಗಳು, ಅದರಲ್ಲೂ ರಾಜ್ಯದ ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ KCDA ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ನಾಳೆ 6,000ಕ್ಕೂ ಹೆಚ್ಚು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಮೆಡಿಕಲ್ ಸ್ಟೋರ್ಗಳು ಬಂದಾಗುವಂಥದ್ದು. ಹೀಗಾಗಿ ಔಷಧಿಗಳನ್ನು, ಎಮರ್ಜೆನ್ಸಿ ಔಷಧಿಗಳು ಏನೇ ಇದ್ರೂ ಕೂಡ ಇವತ್ತೇ ಸಂಗ್ರಹಿಸಿ ಅನ್ನೋಂಥ ಮಾತುಗಳು. ಸದ್ಯಕ್ಕೆ ನಮ್ಮ ಜೊತೆಗೆ ಬಹುತೇಕ ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿವೆ. ರಾಜಧಾನಿ ಬೆಂಗಳೂರಲ್ಲಿ 6,500ಕ್ಕಿಂತ ಕೂಡ ಹೆಚ್ಚು ಮೆಡಿಕಲ್ ಸ್ಟೋರ್ಗಳಿರುವಂಥದ್ದು. ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅವರು ಕೂಡ ಸ್ಟ್ರೈಕಿಗೆ ಕರೆ ಕೊಟ್ಟಿರುವಂಥದ್ದು. ಅದು ಪ್ರಮುಖವಾಗಿ ಆನ್ಲೈನ್ ಮಾರಾಟ, ಔಷಧಿಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡುವಂಥದ್ದು, ಯಥೇಚ್ಛವಾಗಿ ರಿಯಾಯಿತಿಯನ್ನು ಕೊಡುವಂಥದ್ದು. ಈ ಹಿಂದೆ ರಾಜ್ಯದಿಂದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೆಟ್ಟಿಲಿಗೂ ಹೋಗಿತ್ತು, ಕೋರ್ಟ್ ವಿಚಾರಕ್ಕೂ ಕೂಡ ಸಂಘರ್ಷ ಕಾಣಾಗಿತ್ತು. ಇನ್ನು ಸದ್ಯಕ್ಕೆ ಕೆಲವೊಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಡಾಕ್ಟರ್ ಸಲಹಾ ಚೀಟಿಗಳಿಲ್ಲದೆ ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಕೂಡ ಸುಲಭವಾಗಿ ಎಂಥ ಔಷಧಿಗಳು ಜನರ ಕೈ ತಲುಪ್ತಾ ಇದೆ. ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ಆಲ್ ಇಂಡಿಯಾ ಮಟ್ಟದಲ್ಲಿ ಸ್ಟ್ರೈಕಿಗೆ ಕೂಡ ಕಾಲ್ ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ನಮ್ಮ ಜೊತೆಗೆ KCDA ಅಧ್ಯಕ್ಷರಾದಂಥ ರಘುನಾಥ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ತುಂಬ ದಿನಗಳಿಂದ ರಾಜ್ಯದಿಂದಲೇ ಹೋರಾಟ ಆಗ್ತಾ ಇದೆ. ಇದು ಪ್ರಮುಖವಾಗಿ ನಾಳೆ ಎಷ್ಟು ಸ್ಟೋರ್ಗಳು ಬೆಂಗಳೂರಲ್ಲಿ ಬಂದಾಗುತ್ತೆ, ರಾಜ್ಯದಲ್ಲಿ ತಮ್ಮ ಅಸೋಸಿಯೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಮೆಡಿಕಲ್ ಸ್ಟೋರ್ಗಳು ಬಂದಾಗುತ್ತೆ? ಮೊದಲಿಗೆ ಈ ಬಂದಿನ ಮೂಲ ಉದ್ದೇಶ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದ್ಬಿಟ್ಟಿದ್ದೇನೆ AOCD, ನಮ್ಮ ಮಾತೃ ಸಂಸ್ಥೆ AOCDಯಿಂದ ಬಂದಿಗೆ ಕರೆ ಕೊಟ್ಟಿರುವಂಥದ್ದು. ಈ ಬಂದ್ನಲ್ಲಿ 12.5 ಲಕ್ಷಕ್ಕಿಂತ ಮೇಲ್ಪಟ್ಟು ಶಾಪ್ಗಳು, ಹೋಲ್ಸೇಲ್ಗಳು ಎಲ್ಲನೂ ಪಾಲ್ಗೊಳ್ತವೆ. ಮತ್ತು ಇದರಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಪಾಲ್ಗೊಳ್ತವೆ. ಇಲ್ಲಿ ಏನಾಗುತ್ತೆ, ನಮ್ಮ ಅಸೋಸಿಯೇಷನ್ ನೆಟ್ವರ್ಕಲ್ಲಿ 3 ಟೈರ್ ಸಿಸ್ಟಮ್ ಇದೆ. ಒಂದು AOCD, ಅದಕ್ಕೆ ಅಫಿಲಿಯೇಟೆಡ್ ಆಗಿರುವಂಥ KCDA, ಅದಕ್ಕೆ ಅಫಿಲಿಯೇಟ್ ಆಗಿರುವಂಥ BPRDF ಬ್ಯಾಂಗ್ಳೂರಿನ ಸಂಸ್ಥೆ. ಈ 3 ಅಫಿಲಿಯೇಟೆಡ್, ಇವೆಲ್ಲನೂ ಮಾನ್ಯತೆ ಪಡೆದಿರುವಂಥ ಅಸೋಸಿಯೇಷನ್ಗಳು. ಇನ್ನು ಕೆಲವು ಅಸೋಸಿಯೇಷನ್ಗಳು ಅವು ಇವು ಅಂತಾರೆ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗಳು ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಒಂದು. ಎರಡನೇದು, ಈಗ ನಾವು ಬಂದಿಗೆ ಹೋಗ್ತಾ ಇರೋವಂಥ ಮುಖ್ಯ ಕಾರಣ ಬಂದ್ಬಿಟ್ಟು 2 ಕಾನೂನುಗಳನ್ನ ವಿತ್ಡ್ರಾ ಮಾಡಬೇಕು ಅಂತಂದ್ಬಿಟ್ಟು. ಒಂದು 220E 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಜನಗಳಿಗೆ ಉಪಯೋಗ, ಮನೆಯಿಂದ ಆಚೆ ಬರದೇ ಇರೋವಂಥ ಒಂದು ಪರಿಸ್ಥಿತಿ ಇದ್ದಾಗ ಜನಗಳಿಗೆ ಉಪಯೋಗ ಆಗಲಿ ಅಂತಂದ್ಬಿಟ್ಟು ಮನೆಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಗೆ ಮಾಡಿದಂಥ ಒಂದು ಅಮೆಂಡ್ಮೆಂಟು. ಅದು ಈಗ ಕೋವಿಡ್ ಹೋಗಿ ಈಗ ನಿಮಗೆ ಗೊತ್ತಿದೆ 4 ವರ್ಷ ಆಗಿದೆ. ಇವತ್ತಿನವರೆಗೂ ಅದನ್ನು ವಾಪಸ್ ತೊಗೊಂಡಿಲ್ಲ. ಇವಾಗ ಒಂದು ಏರಿಯಾನಲ್ಲಿ ಕರ್ಫ್ಯೂ ಹಾಕಿರ್ತಾರೆ, ಪರ್ಮನೆಂಟ್ ಆಗಿರಲ್ಲ, ಅದು ಮುಗಿದ ಮೇಲೆ ತೆಗಿತಾರೆ. ಆ ಥರ ವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿಲ್ಲ. ಇನ್ನೊಂದು ಬಂದುಬಿಟ್ಟಿದ್ದೇನೆ 817E ಅಂತ ಅಂದ್ಬಿಟ್ಟು, ಇದು ಫಾರ್ಮಸೀಸು ಮತ್ತು ಆನ್ಲೈನ್ ಫಾರ್ಮಸೀಸು ಇವುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳು ನಮ್ಮ ಕೆಮಿಸ್ಟ್ ಸಂಘಗಳಿಂದ ಆಗಿದೆ, ನಡೀತಾ ಇದೆ. ಇಲ್ಲಿ ಏನಂತಂದರೆ ಅವರು ಕಾನೂನು ರೀತಿಯಲ್ಲಿ ಅವ್ರಿಗೆ ಯಾವುದೇ ಪವರ್ಸ್ ಇಲ್ಲ, ಕಾನೂನು ರೀತಿಯಲ್ಲಿ ಅವರಿಗೆ ಲೈಸೆನ್ಸ್ ಕೊಡೋಕ್ಕಾಗೋದೇ ಇಲ್ಲ. ಇದನ್ನು ಉಪಯೋಗಿಸ್ಕೊಂಡು ಈ 220E ಉಪಯೋಗಿಸ್ಕೊಂಡು ಇವ್ರುಗಳು ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಅವರು ವ್ಯಾಪಾರ ಮಾಡೋದು ಒಂದು ಮಿಸ್ಟೇಕು. ಎರಡನೇದು ಏನಾಗುತ್ತೆ, ನಮಗೆ ಮಾರ್ಜಿನ್ಸ್ ಫಿಕ್ಸ್ ಆಗಿರುತ್ತೆ. ಮಾರ್ಜಿನ್ಸ್ ಬಂದುಬಿಟ್ಟಿದ್ದಾನೆ ಗೌರ್ಮೆಂಟ್ನ ಅಡಿನಲ್ಲಿರುವಂಥ NPPA ಅಂತ ಒಂದು ಸಂಸ್ಥೆ ಇದೆಲ್ಲ ಮಾರ್ಜಿನ್ಸ್ ಎಲ್ಲ ಫಿಕ್ಸ್ ಮಾಡುತ್ತೆ. ಇಲ್ಲಿ ನಮ್ಗೆ 16-20% ಮಾರ್ಜಿನ್ ಇರಬೇಕಾದ್ರೆ ಇವರು 26, 28, 30, 35% ಕೊಟ್ಕೊಂಡು ಜನಗಳ ಡಿಸ್ಕೌಂಟ್ಗಳು ಕೊಟ್ಕೊಂಡು ಜನಗಳನ್ನ ಮಾಮೂಲಿ ಒಂದು ರೋಡಲ್ಲಿ ನಿಂತ್ಕೊಂಡು ಪಾಪ ಬೆಳಗ್ಗೆಯಿಂದ ರಾತ್ರಿ 7 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಿರ್ತಾನೆ. ಅವನಿಗೆ ಒಂದೊಂದು ಮಾತ್ರನೂ ಮಾರ್ಕೊಂಡು ವ್ಯಾಪಾರ ಮಾಡ್ತಿರ್ತಾನೆ. ಅವನ ಜೀವನಕ್ಕೆ ತೊಂದರೆ ಆಗ್ತಾಯಿದೆ. ಜೀವನಕ್ಕೆ ತೊಂದರೆ ಅಂತಂದರೆ ಹೆಚ್ಚು ಕಮ್ಮಿ 4-5 ಕೋಟಿ ಜನ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಇವ್ರುಗಳ ಎಲ್ಲನೂ ರೋಡಿಗೆ ಬರುತ್ತೆ ಜೀವನ. ಇದು ಕಾನೂನು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಇಮಿಡಿಯೇಟಾಗಿ ಯಾಕಂದರೆ ಜನಗಳಿಂದ ಬಂದಿರೋವಂಥವ್ರು, ಜನಗಳಿಗೋಸ್ಕರ ತೊಂದರೆ ಆಗ್ತಿದೆ ಅಂತಂದಾಗ ಗಮನ ಹರಿಸ್ಬೇಕು. ನಾವು ಸಾಕಷ್ಟು ಬಾರಿ ಮನವಿಗಳನ್ನ ಕೊಟ್ಟಿದ್ದೀವಿ, ಆದರೂ ಸಹ ಅವರೇನು ಅದು ಗಣನೆಗೆ ತಗೊಂಡಿಲ್ಲ. ಈಗ ಬಂದ್ ಮುಖಾಂತರ ನಮ್ಮ ಪ್ರೊಟೆಸ್ಟ್ನ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಸೊ ಅದರಿಂದ ನಾಳೆ 24 ಗಂಟೆ ಅಂದರೆ ರಾತ್ರಿ ಇವತ್ತು ನೈಟ್ 12 ಗಂಟೆ 1 ನಿಮಿಷದಿಂದ ನೆಕ್ಸ್ಟ್ 12 ಗಂಟೆ ರಾತ್ರಿವರೆಗೂ 24 ಅವರು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಆಯ್ತಲ್ಲ, ಇದ್ರ ಬಗ್ಗೆ ಇನ್ನೇನು ಡೌಟ್ ಏನು ಬೇಕಾಗಿಲ್ಲ. ಬೆಂಗಳೂರಲ್ಲಿ ಎಷ್ಟು ತಮ್ಮ ವ್ಯಾಪ್ತಿಯಲ್ಲಿ KCDA ವ್ಯಾಪ್ತಿಯಲ್ಲಿ 6,500 ಮೇಲ್ಪಟ್ಟಿದೆ. ರಾಜ್ಯದಲ್ಲಿ ಎಷ್ಟಿವೆ? 26,000 ಮೇಲ್ಪಟ್ಟಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಮ್ಮ ನಿಮಗೆಲ್ಲ ವಾಟ್ಸಪ್ ಕಳಿಸ್ತೀನಿ ನೋಡಿ, ಎಲ್ಲ ಕಂಪ್ಲೀಟ್ ಆಗುತ್ತೆ. ಈಗ ಹಾಗಾದರೆ ಕರ್ನಾಟಕ ಜಯರಾಮ್ ಅವರು ಕೂಡ ಇನ್ನೊಂದು ಅಸೋಸಿಯೇಷನ್ ಇದೆ ತಮ್ಮದು, ಅವರು ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ. ಸರ್, ನಿಮ್ಗೆ ಆಲ್ರೆಡಿ ಫಸ್ಟೇ ಹೇಳಿದೆ ನಾನು, ಈ ಸ್ಪಿಂಟರ್ ಗ್ರೂಪ್ಗಳು ನಮ್ಮ ಅಸೋಸಿಯೇಷನಿಂದ ಅನೈತಿಕವಾದಂಥ ಕೆಲಸಗಳು ಮಾಡಿರೋರು, ಅಸೋಸಿಯೇಷನ್ಗೆ ವಿರುದ್ಧವಾಗಿರುವಂಥ ಕೆಲಸಗಳು ಮಾಡಿರೋರಿಗೆ ಲೈಫ್ ಟೈಮಲ್ಲೇ ಬ್ಯಾನ್ ಮಾಡಿದ್ವಿ, ತೆಗೆದಾಕಿದ್ದೀವಿ. ಈ ಥರ ಬಂಧುಗಳು ಇನ್ನೊಂದು ಮತ್ತೊಂದು ಬಂದಾಗ ಅವರು ನಾವೆಲ್ಲೋ ಇದ್ದೀವಿ ಅಂತ ಕಾಣಿಸ್ಕೊಳ್ಳಿಕ್ಕೆ ಒಂದು 100 ಜನಗಳ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ. ರಘುನಾಥ್ ರೆಡ್ಡಿ ಅವ್ರನ್ನ ಫೋನ್ ಮಾಡೋಕ್ಕೆ ಹೇಳಿ ನಾವು ಬಂದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಆವಾಗೆಲ್ಲ ಹೋಗುತ್ತೆ ಅವ್ರದ್ದು ನೈತಿಕವಾದ ಬೆಂಬಲ.
ಅಲ್ವಾ? ಮತ್ತು ಅವರೆಲ್ಲಾನು ನಾನು ಹೇಳಿದ್ನಲ್ಲ ನಮ್ಮದು 3 ಟೈರ್ ಸಿಸ್ಟಮ್ ಇದೆ. ಮತ್ತು AOCD ಅವ್ರು ಇವ್ರಿಗೇನೋ ಲೆಟ್ರ್ ಕಳಿಸಿಲ್ವಲ್ಲ ನೀವು ಬಂದ್ ಮಾಡಿ ಅಂತ ಅಂದ್ಬಿಟ್ಟು. ಅದು ಅವ್ರವ್ರು ಸಂಬಂಧಪಟ್ಟಿರೋದು, ಅವ್ರ ಬಗ್ಗೆ ನಾವು ಮಾತಾಡೋದೇ ತಪ್ಪು. ದೇಶದಲ್ಲಿ ಎಲ್ಲ ರಾಜ್ಯಗಳಿಂದ ಸಪೋರ್ಟ್ ಇದೆ 100% ಆಗುತ್ತೆ, 100% ಆಗುತ್ತೆ. ಮತ್ತು ಯೂಶಲ್ ಆಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಹೆಬಿಚುಯಲ್ ಆಗಿ ಕೆಮಿಸ್ಟ್ಗಳು ಯಾರನ್ನು ಬಂದುಗೆ ಹೋಗುವಂಥವ್ರಲ್ಲ ಆಯ್ತಲ್ಲ. ಯಾವ ಜನಪರವಾಗಿ ಜನಗಳಿಗೋಸ್ಕರ ನೀವು ಅಬ್ಸರ್ವ್ ಮಾಡಿರೋ ಒಂದೊಂದು ಅಂಗಡಿ 12 ಗಂಟೆ 1 ಗಂಟೆ ರಾತ್ರಿವರೆಗೂ ತೆಗೆದಿರುತ್ತೆ. ಜನಸಾಮಾನ್ಯರಿಗೂ ಕೂಡ ಒಂದು ಕಡೆ ಇಂಥ ಎಮರ್ಜೆನ್ಸಿ, ಯಾಕಂದ್ರೆ ಔಷಧಿಗಳು ಅಂದ ತಕ್ಷಣ ತುರ್ತು ಸೇವೆ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಜನರಿಗೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಸಮಸ್ಯೆ ಅಂತ ಇಲ್ಲ ಸರ್, ಅದಕ್ಕೆ ನಾವು ಏನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಆಲ್ರೆಡಿ 20 ದಿವಸದಿಂದ ನಮ್ಮ ಜನಗಳಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ. ಈಗ ಮೊನ್ನೆಯಿಂದ ಟಿವಿಗಳಲ್ಲಿ ಎಲ್ಲ ಬರ್ತಾ ಇದೆ ಆಯ್ತಲ್ಲ. ಜನಗಳಿಗೆ ಈಗ ನಮ್ಮ ಕೌಂಟ್ರುಗಳಲ್ಲಿ ನಾಳೆ ಒಂದು ದಿವಸ ಬಂದಿದೆ ಅಂತ ಹೇಳಿದ್ದೀವಿ. ಜನಗಳ ಪರವಾಗಿ ನಾವು ಕೆಲಸ ಮಾಡೋಂಥವ್ರು. ಇಂಥ ಕೋವಿಡ್ ಟೈಮಲ್ಲೆಲ್ಲ ನಮ್ಮ ಪ್ರಾಣಗಳು ಒತ್ತಿಟ್ಟು ನಾವು ಕೆಲಸ ಮಾಡಿದ್ದೀವಿ ಸರ್, ಜನಗಳಿಗೋಸ್ಕರ ಒತ್ತಿಟ್ಟು ಕೆಲಸ ಮಾಡಿದ್ದೀವಿ ಆಯ್ತಲ್ಲ. ಜನಗಳಿಗೂ ನಮ್ಮ ಬಗ್ಗೆ ಅಭಿಮಾನ ಇದೆ ಆಯ್ತಲ್ಲ. ಈ ಬೇರೆ ಎಲ್ಲರಿಗಿಂತ ಜಾಸ್ತಿ ಕಾಳಜಿ ಜನಗಳ ಬಗ್ಗೆ ನಮಗೇ ಇರೋದು. ಅದರಿಂದ ಒಂದು ದಿವಸದ ಮಟ್ಟಿಗೆ ಅವ್ರು ನಮಗೆ ಕೋಆಪರೇಟ್ ಮಾಡೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ಈಗ ಇನ್ನೊಂದು ವಿಚಾರ ಏನಂದ್ರೆ, ಪ್ರಮುಖವಾಗಿ ಜನರಿಗೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ಔಷಧಿಗಳನ್ನೇನಾದರೂ ಇವತ್ತೇ ಸ್ಟಾಕ್, ಏನಾದ್ರು ಎಮರ್ಜೆನ್ಸಿ ನಾಳೆಗೆ ಸಂಬಂಧಪಟ್ಟ ಔಷಧಿ ಎಲ್ಲ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅದೆಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಮ್ಮ ಜನಗಳಿಗೆ. ಅವ್ರಿಗೇನು ಬೇಕೋ ಇದು ಮಾಡ್ಕೊಳ್ತಾ ಇದ್ದಾರೆ. ಈಗ ನಿಮ್ಮ TV9 ಮುಖಾಂತರ ನಾವು ಸಾರ್ವಜನಿಕರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನಂದರೆ, ನಮ್ಮದು ಜಿನೈನ್ ಆಗಿರುವಂಥ ಬರ್ನಿಂಗ್ ಇಶ್ಯೂ ಆಗಿದೆ. ಅದಕ್ಕೋಸ್ಕರ ಅನಿವಾರ್ಯ ಕಾರಣಗಳಿಂದ ನಾವು ಬಂದ್ಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ನಮಗೆ ಸಂಪೂರ್ಣವಾದಂಥ ಸಹಕಾರ ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಅಧ್ಯಕ್ಷರ ಮಾತುಗಳು. ಕ್ಯಾಮರಾಮನ್ ಮುತ್ತು ಜೊತೆಗೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.